ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ರೆಸಿಪಿ ಅಂತಂದ್ರೆ ರೊಟ್ಟಿ ರೆಸಿಪಿ. ಈ ಒಂದು ಜೋಳದ ರೊಟ್ಟಿನ ಲಟ್ಟಿಸಿ ಹೆಂಗೆ ಮಾಡೋದು, ತೆಳ್ಳಗೆ ದೊಡ್ಡ ಹಾಗೆ ಮಾಡೋದು ಹೆಂಗೆ ಅನ್ನೋದನ್ನು ಈ ಒಂದು ವಿಡಿಯೋದೊಳಗೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅವ್ರಿಗೆ, ನಾವು ರೊಟ್ಟಿ ಬಡದು ಮಾಡೋಕ್ಕೆ ಬರೋಂಗಿಲ್ಲ ನಮಗೆ ಅನ್ನೋರಿಗೆ ಈ ಥರ ಒಂದು ನಾನು ತೋರಿಸುವಂಥ ವಿಧಾನದೊಳಗೆ ನೀವು ಮಾಡಿ ನೋಡಿದ್ರೆ ನಿಮಗೆ ರೊಟ್ಟಿ ಕಟ್ಟಾಗಂಗಿಲ್ಲ, ನೀಟಾಗಿ ರೊಟ್ಟಿ ಮಾಡ್ಲಿಕ್ಕೆ ಬರ್ತೈತಿ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡ್ರಿ ಅಂತ ಹೇಳ್ತಾ ಹೇಗೆ ಈ ರೊಟ್ಟಿ ಮಾಡೋದನ್ನು ಅಂತ ನೋಡ್ಕೊಂಡು ಬರೋನು ಬರ್ರಿ. ಇಲ್ಲಿ ನಾನು ಒಂದು 10 ರೊಟ್ಟಿ ಮಾಡಬೇಕಂತೇಳಿ ಒಂದು 2-3 ಕಪ್ನಷ್ಟು ಹಿಟ್ಟು ತೊಗೊಂಡು ಸಾನಿಸ್ಕೊಳಕತ್ತೀನಿ ಹಿಟ್ಟನ್ನು. ಇದು ರೊಟ್ಟಿ ಮಾಡೋಕ್ಕೆ ಬರೋಂಗಿಲ್ಲ ಅನ್ನೋರಿಗೆ ಇದೊಂದು ಈಸಿ ಮೆಥಡ್ ಐತಿ. ನಾನು ಹಿಂಗೂ ಮಾಡ್ಕೊಂಡಿರ್ತೇನೆ, ರೊಟ್ಟಿ ತಟ್ಕೊಂಡು ಮಾಡ್ಕೊಂಡಿರ್ತೇನೆ. ಇದು ಬಡದು ಮಾಡೋಕ್ಕೆ ಬರೋಂಗಿಲ್ಲ, ರೊಟ್ಟಿ ಹರಿತಾವು ಅಂತಂದರೆ ಈ ಥರ ಜಿಗಟ್ ತಿರ್ಕೊಂಡು ನಾವು ಲಟ್ಟಿಸ್ಕೊಂಡು ಮಾಡ್ಕೋಬೋದು. ಈ ಥರ ಹೆಸರು ಬಂದಾಗ ಹಿಟ್ಟು ಹಾಕಿ ಚೆಂದಾಗಿ ತಿರ್ಕೋಬೇಕು ಇದನ್ನು. ಈ ಥರ ತಿರ್ಕೋಬೇಕು. ಹೌದಾ, ಈ ಥರ ಗಟ್ಟಿಗೆ ತಿರ್ಕೊಂಡು ಇದನ್ನು ಒಣ ಹಿಟ್ಟು ಹಾಕ್ಕೊಂಡು ನಾದ್ಕೋಬೇಕು. ಈ ಸುಡೋದ್ರೊಳಗನ ಇದು ಎಷ್ಟು ಹಿಟ್ಟು ಹಿಡಿತೈತಲ್ಲ ಅಷ್ಟು ನೀರು ಹಾಕ್ಕೊಳ್ದಂಗನ ಈ ಥರ ನಾದ್ಕೋಬೇಕು. ಈ ಹಿಟ್ಟು ಬಿಸಿ ಇದ್ದಾಗ ತಣ್ಣೀರು ಒಟ್ಟ ಹಾಕ್ಕೋಬಾರ್ದು. ತಣ್ಣೀರು ಒಟ್ಟ ಹಾಕ್ಕೊಳ್ಳಂಗನ ಈ ಹಿಟ್ಟೊಳಗನ ಇದು ಆರೋವರೆಗೂ ಎಷ್ಟು ಹಿಟ್ಟು ಹಿಡಿಸ್ತೈತಿ ಅಷ್ಟು ಹಿಟ್ಟನ್ನು ಈ ಥರ ನಾವು ನಾದ್ಕೋಬೇಕು. ಇನ್ನೂ ಇದು ಹಿಟ್ಟು ತಣ್ಣಗಾಗಿಲ್ಲ, ಸುಡಾತೈತಿ. ನೋಡ್ಕೋಬೋದು. ಇದೇ ಹಿಟ್ಟೊಳಗೆ ನಾ ಇಷ್ಟು ನಾದ್ಕೊಂಡೆ ಇದನ್ನು. ಅದು ಬಿಸಿ ಇದ್ದಾಗ ಎಷ್ಟು ಹಿಟ್ಟು ಹಿಡ್ಕೋಬೇಕಲ್ಲ ಅಷ್ಟು ಹಿಟ್ಟು ಹಿಡ್ಕೊಂಡ್ಬಿಡ್ತೈತಿ ನಾವು ಹಿಂಗೆ ನಾದ್ಕೊಂಡಿವಂದ್ರೆ. ಇವಾಗ ಇದು ಹಿಟ್ಟು ಇಷ್ಟು ಗಟ್ಟಿಗೈತಲ್ಲ, ಈಗ ನಾವು ನೀರು ಹಾಕ್ಕೋಬೋದು. ನೀರು ಹಾಕ್ಕೊಂಡು ಇನ್ನೊಂದು ಚೂರು ಒಣ ಹಿಟ್ಟು ಹಾಕ್ಕೋಬೇಕು. ಈ ಥರ ಈಗ ಹಾಕ್ಕೊಂಡು ಮತ್ತೆ ನಾದ್ಕೋಬೇಕು. ಲಟ್ಟಿಸ್ ಮಾಡೋಕ್ಕೆ ರೊಟ್ಟಿ ಒಟ್ಟ ಕಟ್ಟಾಗಂಗಿಲ್ಲ, ಏನಿಲ್ಲ, ರೊಟ್ಟಿ ಚಲೋ ಬರ್ತಾವೆ.
ಈ ಥರ ಹಿಟ್ಟು ಚೆಂದಾಗಿ ನಾವು ನಾದ್ಕೊಂಡ್ರೆ ರೊಟ್ಟಿನೂ ರುಚಿ ಆಕ್ಕವು. ಈಗ ತೋರಿಸ್ತೀನಿ ನಾನು ನಿಮ್ಗೆ. ಲಟ್ಸಿದ್ರೆ ರೊಟ್ಟಿ ಹರಿತಾವು ಅನ್ನೋರಿಗೆ ಇದೊಂದು ಬೆಸ್ಟ್ ಆಪ್ಷನ್ನ. ಈ ಥರ ಮಾಡಿದರೆ ನಿಮ್ಮ ರೊಟ್ಟಿ ಹರಿಯಂಗಿಲ್ಲ. ಸುತ್ತು ಕಡೆ ತುಂಡು ಬರ್ತೈತಿ ಅಂತ ಅನ್ನೋದಿತ್ತಂದ್ರೆ ಈ ಥರ ಮಾಡ್ಕೊರಿ, ರೊಟ್ಟಿ ನೀಟಾಗೆ ಬರ್ತಾವೆ. ನೋಡ್ಬೋದು ನೀವು, ಬೇಕಾದಂಗೆ ಲಟ್ಸಿದ್ರೂ ರೊಟ್ಟಿ ಕಟ್ಟಾಗತ್ತಿಲ್ಲ. ಎಷ್ಟು ತೆಳ್ಳಗ ಬೇಕಾದರೂ ಲಟ್ಟಿಸ್ಕೋಬೋದು. ಎಲ್ಲ ಲಟ್ಟಿಸ್ಕೊಂಡು ಒಮ್ಮೆಲೆ ಬೇಯಿಸ್ಕೊಂಡ್ರೂ ನಡಿತೈತಿ. ಈಗ ರೊಟ್ಟಿ ನಾವು ತಟ್ಕೊಂಡಿದ್ದು ಆತಂದ್ರೆ ಆಗಿಂದಾಗ ಏನು ಮಾಡಬೇಕು, ಬೇಯಿಸ್ಬೇಕು ಅವನ್ನ. ಆದರೆ ಇವು ಹಂಗಲ್ಲ, ನಾವು ಎಲ್ಲನೂ ಮಾಡಿ ತೆಗೆದಿಟ್ಟುಕೊಂಡು ಈ ಥರ ಮಾಡ್ಕೋಬೋದು. ನೋಡಿರಿ ಇಷ್ಟು ತೆಳ್ಳಗಾಗೈತಿ ರೊಟ್ಟಿ. ಈ ಥರ ರೊಟ್ಟಿ ಎಲ್ಲನೂ ಮಾಡಿಕೊಂಡು ಒಮ್ಮೆಲೆ ಬೇಯಿಸ್ಕೊಳಕ್ಕೆ ಬರ್ತೈತಿ. ಇದು ರೊಟ್ಟಿ ಮಾಡ್ಕೋಬೇಕಾದ್ರೆ ಯಾವುದೇ ರೊಟ್ಟಿ ಮಾಡಿ, ಎಷ್ಟು ರೊಟ್ಟಿ ಮಾಡಿದ್ರೂ ಈ ಥರ ಉಳ್ಳಿ ತೊಗೊಂಡ ತಕ್ಷಣ ಈ ಥರ ನಮ್ಮ ಕೈಲೇ ಹಿಂಗೆ ನಾದ್ಕೊಂಡ್ರೆ ರೊಟ್ಟಿ ಮೃದುವಾಗಿನೂ ಬರ್ತಾವು, ನಮಗೆ ಲಟ್ಟಿಸ್ಕೊಳಕ್ಕೆ ಹದಾನೂ ಇರ್ತೈತಿ. ನೋಡ್ಬೋದು, ಈ ಥರ ನಾವು ನಾದ್ಕೊಂಡ್ರೆ ಸುತ್ತ ಕಡೆ ದಂಡಿ ಕಟ್ಟಾಗಿಲ್ಲ. ಅದಕ್ಕಾಗಿ ನಮ್ಮ ಕೈಲಿ ನಾವು ಎಷ್ಟು ಆಗ್ತದೆ ಸಾಧ್ಯ ಅಲ್ಲ, ಒಂದು ಉಳ್ಳಿ ತೊಗೊಂಡಾಗ ಆ ಥರ ನಾವು ನಾದ್ಕೊಳ್ಳಬೇಕದನ್ನು. ಈ ಥರ ರೊಟ್ಟಿ ಮಾಡ್ಬೇಕಂದ್ರೆ ಲಟ್ಟಣಿಗೆಗೆ ಹಾಳೆ ಸುತ್ಕೋತಾರೆ, ಈ ಥರ ರಬ್ಬರ್ ಹಾಕೋದು ಏನೇನೋ ಮಾಡ್ತಾರೆ. ಬಟ್ ನಾ ಏನು ಮಾಡೋಂಗಿಲ್ಲ. ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಂಡ್ರೆ ಬೇಕಾದ್ರೆ ನಾವು ರೊಟ್ಟಿ ಮಾಡ್ಕೋಬೋದು. ಇದು ನಂದು 5ನೇ ರೊಟ್ಟಿ. ನಮ್ಮ ಹಳ್ಳಿ ಕಡೆಗಳೆಲ್ಲ ನಾವು ಎಲ್ಲರ ಅಂದ್ರೆ ನಮ್ಮ ರಿಲೇಷನ್ ಮನೆಗೆ ಅದು ಹಿಂಗೇನಾರ ಹೋಗೋದಿತ್ತು ಅಂದ್ರೆ ಒಂದು 10-15 ರೊಟ್ಟಿವರೆಗೂ ನಾವು ಕಟ್ಕೊಂಡು ಹೋಗಿರ್ತೀವಿ. ಹೀಗಾಗಿ ನಾವು ಬಡದು ಮಾಡ್ಕೊಳಕ್ಕೆ ರೊಟ್ಟಿ 10-15ರವರೆಗೆ ಅಂತಂದ್ರೆ ಆಗಂಗಿಲ್ಲ. ಅದಕ್ಕೆ ಈ ಒಂದು ಮೆಥಡ್ ನಾವು ಫಾಲೋ ಮಾಡ್ತೀವಿ. ಇದೇ ಒಂದು ಮೆಥಡ್ಲೆ ನಾವು ಜಾಸ್ತಿ ರೊಟ್ಟಿ ಮಾಡಿಕೊಂಡು ಕಟ್ಕೊಂಡದು ಹೋಗಿರ್ತೀವಿ. ಇದು ನಮ್ಗೆ ಈಸಿ ಮೆಥಡ್. ರೊಟ್ಟಿ ಗಿಟ್ಟಿ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಇದು ನಮಗೆ ಈಸಿ ಮೆಥಡ್. ಇಲ್ಲಿ ನಾನು ಇಷ್ಟ ಜಿಗಟೊಳಗೆ 10 ರೊಟ್ಟಿನ ಮಾಡ್ಕೊಂಡೇನಿ. ನೋಡ್ರಿ ಇಲ್ಲಿ ರೊಟ್ಟಿ ಈ ಕೆರಸಿ ತುಂಬ ಆಗ್ಯಾವ. ಈ ಥರ ಇನ್ನೂ ನಾವು ದೊಡ್ಡದಾಗಿ ಲಟ್ಟಿಸ್ಕೊಂಡ್ರೆ ದೊಡ್ಡ ಹೊಕ್ಕಾವು. ಸ್ವಲ್ಪ ಉಳ್ಳಿ ಜಾಸ್ತಿ ಹಿಡಿದ ಲಟ್ಟಿಸ್ಕೊಂಡ್ರೆ ಈ ಥರ ದೊಡ್ಡನೂ ಆಗ್ತಾವೆ. ನೋಡ್ಬೋದು ಇಲ್ಲಿ ನಾನು ಸ್ವಲ್ಪ ಹಿಟ್ಟೊಳಗೆ ಒಂದು 10 ರೊಟ್ಟಿವರೆಗೂ ಮಾಡ್ಕೊಂಡೀನಿ. ಈ ಥರ ನೀವು ರೊಟ್ಟಿ ಮಾಡ್ಕೋಬೋದು. ನಾ ಮಾಡಿದಂಥ ವಿಡಿಯೋ ಏನಾರ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.